ನಡಿ ಮಗಳ, ಮೊದಲು ಇಲ್ಲಿಂದ ಹೋಗುನು. ಇವ್ರ ಮನೆ ಸಹವಾಸ ಬೇಡ. ನೀನು ಹೋಗಿ ಹೋಗಿ ಇವ್ರ ಮನೆಗೆ ಬಂದು ಸಿಕ್ಕಾಕೊಂಡ್ಬಿಟ್ಟಿಯಲ್ಲ ಮಗಳ. ನೀನು ಯಾಕೆಂತ ಕೆಲಸ ಮಾಡಿದಿ ಅಲ್ಲ? ನೀನು ಹೋಗಿ ಈತ ಅವ್ರ ಮನೆಗೆ ಸೊಸೆಯಾಗಿ ಬಂದುಬಿಟ್ಟಿದೆಯಲ್ಲ. ನಿನಗೇನು ಅನಿಸಲಿಲ್ಲೇನು? ಒಂದು ಮಾತು ಅವನು ಕೇಳಬೇಕು ಇಲ್ಲ ಅಪ್ಪನ ಕೇಳಬೇಕು ಅಂತ ಅನಿಸ್ಲಿಲ್ಲ? ಹಾಂ, ಯಾಕೆ ಇಷ್ಟು ಕಠೋರವಾದ ನಿರ್ಧಾರ ಮಾಡಿ ಹೋಗಿ ಆ ಹುಚ್ಚು ಕೈಯಾಗ ತಾಳಿ ಕಟ್ಟಿಸ್ಕೊಂಡ್ಬಿಟ್ಟಿ ನೀನು? ಹಾಂ, ಅವನ ಕೈಯಾಗ ಹಲ್ಕಟ್ ಬಾಡ್ಯಾನ ಕೈಯಾಗ ಯಾಕೆ ತಾಳಿ ಕಟ್ಟಿಸ್ಕೊಂಡಿ? ನೀನು ತಾಳಿ ಕಟ್ಟಿಸ್ಕೊಂಡ ತಪ್ಪು ಮಾಡಿದಿ ಮಗಳ, ತಪ್ಪು ಮಾಡಿದಿ. ಏನು ಮಾಡಬೇಯವ್ವ, ಅವಾಗಿನ ಟೈಮ್ಗೆ ನಿನ್ನ ಕಾಪಾಡ್ಬೇಕು ಅನ್ನೋದು ಅಷ್ಟೇ ನನ್ನ ತಲೆಯಾಗಿತ್ತು. ಆದ್ರೆ ಆಮೇಲೆ ನನಗೆ ಗೊತ್ತಾಗಿದ್ದು ನಾನು ತಪ್ಪು ಮಾಡೀನಿ ಅಂತೇಳಿ. ಅಯ್ಯೋ, ಅವ್ವಾಗೂ ಹೇಳಿಲ್ಲ, ಅಪ್ಪಾಗೂ ಹೇಳಿಲ್ಲ. ನಾನು ಯಾಕಿಂತ ತಪ್ಪು ಮಾಡೀನಿ ಅಂತ ಅನಿಸ್ತು ನಿಜವಾಗ್ಲೂ ಅಮ್ಮ. ನಾನು ಅವ್ರನ್ನ ಮದುವೆ ಆಗಬಾರ್ದಾಗಿತ್ತು, ಆದರೆ ಮದುವೆ ಆಗಿ ದೊಡ್ಡ ತಪ್ಪು ಮಾಡೀನಿ ಅವ್ವ. ಈಗ ನನಗೊಂದು ತಿಳಿದಂಗೆ ಆಗೈತಿ. ಏನು ಬರ್ತತಿ ನಾನು ನೋಡ್ಕೋತೇನೆ. ಇವಾಗ ಇಲ್ಲಿಂದ ಹೋಗೋನು ನಡೀರಿ. ಬೇಡ, ಇವ್ರ ಸವಾಸ ನಮಗೆ ಬೇಡ. ಇಲ್ಲಿರೋದು ಒಂದು, ನಾವು ಸಾಯೋದು ಒಂದು. ಇವ್ರ ಕೈಯಾಗ ಸಿಕ್ಕ ಇವನ ಜೊತೆ ನೀನು ಏನಾರ ಬಾಳ್ವೆ ಮಾಡಾಕತ್ತಿ ಅಂದ್ರೆ ಮತ್ತು ಅಲ್ಲ ಇವ ಅವು ನಿನ್ನ ಜೊತೆ ಮದುವೆ ಆಗೇನಿ, ಕಂಪ್ಲೀಟ್ ಕೊಡ್ತೀನಿ ಅಂತ ಅನ್ನಕತ್ತಾನ. ನಾಳೆ ಪೊಲೀಸರು ಬಂದ ಕರ್ಕೊಂಡು ಹೋದ್ರೆ ಏನು ಮಾಡೋದು ಅಂತ ತಿಳಿದಂಗಾಗೈತಿ. ನೀನು ಮದುವೆಗಿನ್ನ ಮುಂಚೆ ತಾಳಿ ಕಟ್ಟಿಸ್ಕೋಬೇಕಾರ. ಹೌದಪ್ಪ, ಇಲ್ಲಿಂದ ಹೋಗೋದು ಎಷ್ಟೋ ವಾಸಿ. ಮೊದಲು ಇಲ್ಲಿಂದ ನಾವು ಹೋಗ್ಬೇಕು. ಇಲ್ಲಿರಬಾರ್ದು. ಏಯ್, ಎಲ್ಲಿಗೆ ಹೋಗತ್ತಿ? ಹಾಂ, ತಾಳಿ ಕಟ್ಟಿರೋ ಗಂಡ ನಾನು ಹೇಳ್ದೆ ನೀನು ನನ್ನ ಮನೆ ಬಿಟ್ಟು ಹೋಗೋ ಹಂಗಿಲ್ಲ. ನೀನೇನಾದರೂ ಹೋದ್ರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಕತಿ. ನೀನೇನೋ ಕೊಡೋದು ನಾನಾ ಕೊಡ್ತಾನೆ. ಏನು ಮಾಡ್ತಿದ್ದೀ ಮಾಡ್ಕೊ ಹೋಗು, ನಾನು ನೋಡಿ ಬಿಡ್ತಾನೆ. ನನ್ನ ಮಗಳನ್ನ ಮೋಸ ಮಾಡಿ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿಯಾನ. ನಾನು ಮಾತ್ರ ನೀನು ಸುಮ್ಮನೆ ಬಿಡಂಗಿಲ್ಲ. ಮಗಳ, ಏನಾದರೂ ಮದುವಲ್ಲ, ನಡಿ ನಾವಿಲ್ಲಿಂದ ಹೋಗುನು. ನಾವಿಲ್ಲಿ ಇರಬಾರ್ದು. ಮೊದಲು ಇಲ್ಲಿಂದ ಹೋಗ್ಬೇಕು. ಅವ್ರು ಏನಾದರೂ ಅನ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಅವ್ರು ಮಾಡ್ಕೋತಾರಂತ ನಾವಿಲ್ಲಿಂದ ಹೋಗೇ ಬಿಡೋನು. ಇಲ್ಲಿರೋದು ಬೇಡ. ಸರಿ ಬೇವ, ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ. ಇಷ್ಟು ದಿನ ಅಂತ ನಿನ್ನ ಮಾತು ಕೇಳಿಲ್ಲ, ಇನ್ನು ಮುಂದಾರು ನಿಮ್ಮ ಮಾತು ಕೇಳಬೇಕಂತ ಅಂದ್ಕೊಂಡೆ. ನೀವು ಹೇಳಿದಂಗೆ ನಿಮ್ಮ ಜೊತೆ ಬರ್ತೇನೆ ನಾನು. ಮಗಳೇ, ನೀವು ಹೋಗ್ರಿ. ನಾನು ಆಮೇಲೆ ಇವಂಗ ಸರಿಯಾಗಿ ಪಾಠ ಕಲಿಸಿ ನಾನು ಬರ್ತೇನಂತ. ನೀವು ಹೋಗ್ರಿ. ಏನೋ ಮುದುಕ, ನಾನು ಒದ್ರ ಹೋಗಿ ಅಲ್ಲಿ ಬೀಳ್ತಿದ್ದಿ. ನೀನು ನನಗೆ ಸರಿಯಾಗಿ ಪಾಠ ಕಲಿಸಿ ನಿನ್ನ ಮಗಳನ್ನ ಕಾಪಾಡ್ಕೋಬೇಕಂತ ಅಂದ್ಕೊಂಡಿದ್ದಿ. ನೋಡು, ಇಲ್ಲಿಂದ ನಾನು ನಿನ್ನ ಹೋಗೋಕೆ ಬಿಡಂಗಿಲ್ಲ. ನೀನು ಏನೇ ಮಾಡಿದ್ರು ಅವಳು ನನ್ನ ಮನೇಲಿ ಇರಬೇಕು, ನನ್ನ ಮನೇಲೇ ಬಿದ್ದಿರ್ಬೇಕು ಅಷ್ಟೇ. ನೀನು ಹೇಳಿದಂಗೆ ಏನು ನಡೀತೈತಿ ನಾನು ನೋಡ್ತೇನೆ. ನೀನು ಹೇಳಿದಂಗೆ ಯಾವುದೂ ಆಗಂಗಿಲ್ಲ. ಇಲ್ಲಿ ಯಾವುದೂ ಆಗೋಕ್ಕೂ ನಾನು ಬಿಡಂಗಿಲ್ಲ. ಏನೋ ಹಲ್ಕಟ್ಪಾಡಿ ನನ್ನ ಓದಿತ್ತೇನ. ಇವತ್ತು ನಾನು ಇನ್ನ ಬಿಡೋದಿಲ್ಲ. ನನ್ನನ್ನು ಹೊಡ್ಯಾಕ ಕೈ ಎತ್ತಿದ್ದಿ ಮಗನ. ಇವತ್ತು ನಾನಿನ್ನ ಸುಮ್ಮನೆ ಬಿಡಂಗಿಲ್ಲ. ಹೆಂಗೆ ನಿನ್ನ ಮಗಳಿಗೆ ಕರ್ಕೊಂಡು ಹೋಗ್ತಿದ್ದಿ ಹೋಗು, ನಾನು ನೋಡ್ತಾನೆ. ಆಗ ಇಲ್ಲಿ ನಮ್ಮ ಮನ್ಯಾಗ ನಾಯಿ ಹಂಗೆ ಬಿದ್ದಿರ್ತಾಳ ನೋಡ್ತಾ ಇರ್ಬೇಕಿದ್ರೆ. ಮದು ನೀನು ಒಂದೇ ಹೆಜ್ಜೆ ಮುಂದಿಟ್ರೆ ನಿಮ್ಮಪ್ಪನ ಕತೆ ಇಲ್ಲೇ ಮುಗಿಸ್ಬಿಡ್ತಾನೆ. ಅಯ್ಯೋ, ನಮ್ಮಪ್ಪನಿಗೆ ಏನು ಮಾಡಬೇಡ್ರಿ. ನಮ್ಮಪ್ಪನ ಬಿಟ್ಬಿಡ್ರಿ. ಅವರು ಮಾತ್ರ ವಯಸ್ಸಾಗೈತಿ. ಅವ್ರಿಗೆ ನಿಮ್ಮ ಜೊತೆ ಗುದ್ದಾಡೋ ಅಷ್ಟು ಶಕ್ತಿನೂ ಇಲ್ಲ. ಅವ್ರನ್ನ ಬಿಟ್ಬಿಡ್ರಿ. ಏನೋ ಅವ್ರ ಅಪ್ಪನ ಇಟ್ಕೊಂಡ ಅಂಜಿಕೆ ತೋರಿಸಿ ನೀನು ಇವತ್ತ ಏನು ಮಾಡ್ತಾನೆ ನೋಡು. ಏನೇ ನೀನೇ ಬರ್ತಿದ್ದಿ? ಹಾಂ, ಅಯ್ಯೋ ಅಮ್ಮ, ಅಯ್ಯೋ ತಲೆನೇ ಹೋಯ್ತಲ್ಲ ಯವ್ವ ಅಮ್ಮ. ಅಯ್ಯೋ ಏನಾದ ನಿನಗೆ? ಏನಾತ ಸರೋಜ ಹೇಳ್ತಾಳೆ. ಮೊದಲ ಈಗಾರ ಆಪರೇಷನ್ ಬೇರೆ ಆಗೈತಿ. ಏನು ಮಾಡ್ಕೊಂಡು ನಿನ್ನ ನಡಕ್ ಬಂದ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಿಲ್ಲ. ವಯಸ್ಸಾದ ಮುಖಿ ಮೇಲೆ ನಿಮ್ಮ ಹಾಗೆ ಸಾಧ ಸರಿ. ನಮ್ಮ ಅಪ್ಪ ಅಮ್ಮನ ಮೇಲೆ ನೀವು ಕೋಪ ತೋರಿಸ್ತೀರಿ. ಅವ್ರನ್ನ ಹೆಂಗೆ ಬೇಕು ಹಂಗೆ ಹೊಡೆಯೋದು ಮಾಡಾಕತ್ತೀರಿ. ಇನ್ನು ಮುಂದೆ ನಾನು ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ಇವಾಗ ಹೇಳಕತ್ತಾರ ಕೇಳಿಸ್ಕೊರಿ. ಇವತ್ತಿಗೆ ನಿಮ್ಮ ಸಂಬಂಧ ಇಲ್ಲಿಗೆ ಮುಗಿದು ಹೋಯ್ತು. ಅಕಸ್ಮಾತ್ ನೀವೇನಾದರೂ ಇನ್ನೊಂದು ಸರಿ ನನ್ನ ತಂಟೆಗೆ ಬಂದರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ ನಿಮ್ಮನ್ನ. ಏನೇ ಮಾಡ್ತಿ? ನಿನ್ನನ್ನು ಕಾಡಿಸ್ಬೇಕು, ನಿನ್ನನ್ನು ನರಳಿಸ್ಬೇಕು ಅಂತ ನಾನು ಮದುವೆಯಾಗಿ ಕರ್ಕೊಂಡು ಬಂದಿರೋದು. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ನಿಮ್ಮ ಕೈಯಿಂದ ಏನು ಮಾಡ್ಬೋದಾಗ್ತತಿ ನೀವು ಮಾಡ್ಕೊರಿ. ಇನ್ನು ಮುಂದೆ ನಾನು ಏನು ಮಾಡ್ಬೇಕಂತ ನಾನು ಮಾಡ್ತೇನೆ. ಲಾಸ್ಟ್. ಇನ್ನೊಂದು ಸಾರಿ ನೀವೇನಾದರೂ ನನ್ನ ತಂಟೆಗೆ ಬಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಕೆಲಸ ಏನೋ ನೀವೇನೋ ಅಷ್ಟೇ ಇರಬೇಕು. ಅದನ್ನು ಬಿಟ್ಟು ನನ್ನ ತಂದೆ ತಾಯಿ ಮೇಲೆ ನೀವು ದ್ವೇಷನ ಕಾಡ್ತೀರಾ, ಅವ್ರನ್ನ ಹೊಡೆಯೋದು ತಪ್ಪೋದು ಮಾಡ್ತೀರಾ. ಇಷ್ಟೊತ್ತನ ನಮ್ಮ ಅಪ್ಪನ ಹೊಡೆದ್ರಿ, ಈಗ ನಮ್ಮ ಅಮ್ಮಂಗೆ ಏನಾದರೂ ಆಗಿರಬೇಕು. ಆಮೇಲೆ ನಿಮ್ಮನ್ನು ಮುಟ್ಟಿ ನೋಡ್ಕೊಳಂಗೆ ಮಾಡ್ತೀನಿ. ಅಕಸ್ಮಾತ್ ಅಮ್ಮನಿಗೇನಾದರೂ ಆಗಲಿ, ಆಮೇಲೆ ಇದೆ ನಿಮಗೆ ಸರಿಯಾಗಿ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಮದುವೆ ಅಲ್ಲ.
ಅಯ್ಯೋ ಮಧು ಬಾರ ಯವ್ವ ನಿಮ್ಮ ಅವ್ವಾಗ ಏನಾಗೈತಿ ಗೊತ್ತಿಲ್ಲ ದವಾಖಾನಿಗಾರ ಕರ್ಕೊಂಡು ಹೋಗೋಣ ನಡಿ ಇಲ್ಲೇ ಇವನ್ ಜೊತೆ ಮಾತಾಡ್ಕೊತ ನಿಂತ ಹೊತ್ತು ಕಳಿ ಬದ್ಲಿ ದವಾಖಾನಿ ಕರ್ಕೊಂಡು ಹೋದ್ರಾಗೆ ಏನಾಗೈತೆ ಅನ್ನೋದರ ಗೊತ್ತಾಗ್ತದ ನಡಿವಾ ಹೋಗುನು ನಡಿ ಹೋಗುನು ಸರಿಯಪ್ಪ ನಡೀರಿ ಹೋಗುನು. ಇವರಿಂದಾಗಿ ಅಮ್ಮಗೆ ಏನಾಯ್ತೋ ಏನೋ, ಅಮ್ಮಗೆ ಏನಾರ ಆದ್ರೆ ಇವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲಪ್ಪ. ಒಬ್ಬೊಬ್ರನ್ನು ನರಕ ತೋರಿಸ್ತೀನಿ. ನೆನ್ಪಿಟ್ಕೊಳ್ರಿ, ನೆನ್ಪಿಟ್ಕೊಳ್ಳಿ, ನಿಮ್ಗೆ ನರಕ ಏನಂತ ನಾನು ತೋರಿಸ್ತೀನಿ. ಇನ್ನೊಂದು ಬಾಕಿ ಆಯ್ತಲ್ಲ, ಇದನ್ನು ನಿಮ್ಮ ಮುಖದ ಮೇಲೆ ಇಸಿದು ಹೋಗ್ತಾ ಇರ್ತೀನಿ. ಇವತ್ತಿಗೆ ನಿಮ್ಮ ಸಂಬಂಧ ಇಲ್ಲಿಗೆ ಮುಗಿದು ಹೋಯ್ತು. ಕೊರಳಲ್ಲಿರೋ ತಾಳಿ ನಿಮ್ಮ ಹೆಸರಲ್ಲಿ ನನ್ನ ಕೊರಳಲ್ಲಿ ನೇತಾಡ್ತಾ ಇರ್ತವಲ್ಲ, ಇದನ್ನು ತೆಗೆದು ನಮ್ಮ ಅವ್ವ ಹೋಗಿ ಅಂದರೂ ನಾನು ಹೋಗಲಿಲ್ಲ. ಆದರೆ ಇವಾಗ ನೀವು ನಮ್ಮ ಅವ್ವ ನನ್ನ ತಬ್ಬಿದ್ದೀರಾ ಅಂದಮೇಲೆ ಈ ತಾಳಿ ಇದ್ದು ಪ್ರಯೋಜನ ಇಲ್ಲ. ಇದನ್ನು ಕಟ್ಟಿದವರೆಗೂ ಯಾವ ಬೆಲೆನೂ ಇಲ್ಲ. ಇದನ್ನು ಇವಾಗಲೇ ನಿಮ್ಮ ಮುಖದ ಮೇಲೆ ಕಿತ್ತು ಬಿಸಾಕಿ ನಾನು ಹೋಗ್ತಾ ಇರ್ತೀನಿ. ನನಗೆ ನಿಮಗೆ ಇನ್ನು ಮುಂದೆ ಯಾವುದೇ ರೀತಿ ಸಂಬಂಧ ಇರಲ್ಲ, ಯಾವುದೇ ರೀತಿಯೂ ಸಂಬಂಧ ಇರಲ್ಲ, ನೆನ್ಪಿಟ್ಕೊಳ್ಳಿ. ನಿಮ್ಮ ತಾಳಿನ ನಿಮ್ಮ ಮುಖದ ಮೇಲೆ ಬಿಸಾಕಿದ್ದೀನಿ, ಇಟ್ಕೊಳ್ಳಿ. ಇನ್ನು ಮುಂದೆ ನಿಮಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಏನಾದರೂ ನಮಗೆ ತೊಂದರೆ ಕೊಟ್ಟರೆ, ನಮ್ಮ ಅಮ್ಮಂಗೆ ಏನಾದರೂ ಆಗಿದೆ ಅನ್ನೋದು ಗೊತ್ತಾದ್ರೆ ನಾನು ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ನಿಮ್ಮನ್ನು ಯಾರನ್ನೂ ನಾನು ಸುಮ್ಮನೆ ಬಿಡಂಗಿಲ್ಲ, ನೆಮ್ಮದಿಯಾಗಿರೋಕ್ಕೂ ನಾನು ಬಿಡಂಗಿಲ್ಲ. ನೀವು ಕಟ್ಟಿರೋ ತಾಳಿ ನಿಮ್ಮ ಮುಖದ ಮೇಲೆ ನೇತಾಡ್ತಾ ಇದೆ, ಅದನ್ನ ಇಟ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಪೂಜೆ ಮಾಡ್ಕೊಳ್ಳೋಗೋ, ಹೋಗೋ ಹಾಳಾದವನೇ. ಏನೇ ಕಟ್ಟಿರೋ ತಾಳಿನ ಕಿತ್ತು ಬಿಸಾಕಿ ನನಗೆ ದೌಲತ್ತು ತೋರಿಸ್ತಿ ಹೆಂಗೆ ಮೆರಿತಿದಿ ಮೆರಿ, ನಾನು ನೋಡೇ ಬಿಡ್ತೇನೆ ಎಷ್ಟು ದಿನ ನಿಂದ ನಡೀತಂತೇಳಿ ನಾನು ನೋಡ್ತೇನೆ. ಮಗಳ ಬಾ ಮಗಳ, ಅವನ ಜೊತೆ ಏನು ಮಾತು ಹಚ್ಕೊಂಡು ನಿಂತಿದ್ದೀಯ, ಅವ್ನು ಸಾಯಿವಲ್ಲ ಬಾ ಕಡೆ. ನಿನಗೆ ವಾರ್ನಿಂಗ್ ಕೊಡಕತ್ತೆ ನಾನು, ನಿನ್ನ ಮಾತ್ರ ನಾನು ಸುಮ್ಮನೆ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಏ ವೀರ್ಯ, ನಿನ್ನ ನೆಮ್ಮದಿಯಾಗಿ ಇದ್ರೆ ಅದು ಅವತ್ತು ನನಗೆ ವಿಷ ಕುಡ್ದಂಗೆ, ನೀನು ನರಳಾಕತ್ರ ಅವತ್ತು ನನಗೆ ಹಾಲು ಕುಡ್ದಟ್ಟು ಸಂತೋಷ ಆಗ್ತದೆ ನನಗೆ. ನೀನು ನಿಮ್ಮ ಮನೆಯವರು ನರಳಬೇಕು, ಒದ್ದಾಡಬೇಕು. ಹಾಗೆ ನಾನು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಮಧುನೇ ಅಲ್ಲ, ನೆನ್ಪಿಟ್ಕೊ ನೀನು. ಹಾಂ, ಇನ್ನು ಮುಂದೆ ಈ ಮಧು ಏನು ಅಂತ ನಿನಗೆ ಸರಿಯಾಗಿ ತೋರಿಸ್ತಾನೆ. ಏನು ನೀನೇನು ದೊಡ್ಡ ಹೀರೋಯಿನ? ಹಾಂ, ನೀನು ಪಿಕ್ಚರ್ ಅನ್ಕೊಂಡ್ಬಿಟ್ಟು ಏನಾಯ್ತನ? ನೀನು ಬಂದುಬಿಟ್ಟು ನನಗೆ ಅವಾಜ್ ಹಾಕಿ ತಾಳಿ ಕಿತ್ತ ವಹಿಸಿದ್ಬಿಟ್ರೆ ನೀನು ಹೇಳಿದಂಗೆ ನಾನು ನರಳಿಸ್ತೇನೆ. ನೀನು ಹೋಗು, ನಿನ್ನ ಮಕ್ಕ ಮೊದಲು ಕಂಡೆ ನೋಡ್ಕೊಳ್ಳೋಗ ಬಂದುಬಿಟ್ಲಿ ಇಲ್ಲಿ. ನನ್ನಮ್ಮನ ಈಕೆ ನರಳಿಸ್ತಾಳಂತ, ನಮ್ಮ ಅಣ್ಣವ್ರಿಗೆ ವಿಲೋ ಒದ್ದಾಡಿಸ್ತಾಳಂತ. ಹಾಳಾದಕಿನ ಮೊದಲು ನಿಮ್ಮ ಅವ್ವನ ಉಳಿಸೋ ಹೋಗು, ಸತ್ಲೋ ಬದುಕೇಳೋ ಗೊತ್ತಿಲ್ಲ, ಇಲ್ಲಿ ಮಾತಾಡೋಕೆ ಬಂದಾಳ ಹಾಡಿಬಿಟ್ಟು ಅಂತ ಅಂದ. ತಾಳಿ ಕಿತ್ತು ಬಿಸಾಕಿದ್ದಾಯ್ತಲ್ಲ, ಇನ್ನು ಹೆಂಗಿರ್ತಿ, ಹೆಂಗೆ ಜೀವನ ಮಾಡ್ತೀಯ ಅಂತ ನಾನು ನೋಡ್ತೇನೆ. ನೀನು ಯಾವ ಮದುವೆ ಆಗ್ತಾನೆ, ಯಾವ ಮದುವೆ ಆಗೋಕ್ಕೂ ನಾನು ಬಿಡಂಗಿಲ್ಲ. ಯಾವ ಮದುವೆ ಆಗೋಕೆ ಬಂದರೂ ಅವ್ನು ನಾನು ಹೇಳ್ತೇನೆ, ಅಲ್ಲಿ ಬಂದ ಫಿಟ್ಟಿಂಗ್ ಇಟ್ಟ ನಿನಗೆ ಯಾವ ಸಿಗಬಾರ್ದು. ಸಾಯೋ ತನಕ ನೀನು ಒಂಟಿಯಾಗಿ ಹಿಂಗೆ ಒದ್ದಾಡಿನ ಸಾಯ್ಬೇಕು. ಹೋಗು, ಆ ತಾಳಿ ತೊಗೊಂಡು ಕೊರಳಲ್ಲಿ ಹಾಕೊಂಡು ಕೈಯಲ್ಲಿ ಒಂದು 4 ಬಳೆ ಹಾಕೊಂಡ ಕನಸು ಕಾಣ್ಕೊತ ಕುಂದ್ರು. ನಿನ್ನ ಮುಂದನ ನಿನಗಿಂತ ಚೆನ್ನಾಗಿರೋ ಹುಡುಗನ ಮದುವೆ ಆಗಿ ಕರ್ಕೊಂಡು ಬಂದು ತೋರಿಸ್ತೇನೆ, ನಿನ್ನ ಮುಂದೆ ನಿಲ್ಲಿಸ್ತೇನೆ. ನೀನೇ ಹೇಳೋನಿಗೆ, ನಾನೇ ಇವಳು ಮೊದಲು ಗಂಡ ಇವಳ ಜೊತೆ ಸಂಸಾರ ಮಾಡೀನಿ, ರೊಕ್ಕಕ್ಕೆ ನನ್ನ ಮದುವೆ ಆಗಿದ್ಲು ಅಂತ ಹೇಳ. ಸರಿನಾ? ಈಗ ನಿನಗೆ ಇಲ್ಲಿಗೆ ಇವತ್ತಿಗೆ ಕೊನೆ. ನಮ್ಮಪ್ಪ ಅಮ್ಮಂಗೆ ಏನಾದರೂ ಆದ್ರೆ ನಿನ್ನಪ್ಪ ಅಮ್ಮ ಯಾರು ಉಳಿಯಲ್ಲ, ನೆನಪಿಟ್ಕ. ಯವ್ವ ಬಾರ ಮಧು, ಹೋಗುನು ಬಾ. ಹೇಳೋ ಮಾತು ಬಾಕಿ ಇತ್ತಪ್ಪ, ಅವನಿಗೆ ಹೇಳಿ ಅವ್ನು ಕಟ್ಟಿರೋ ತಾಳಿ ನಾನು ಮುಖದ ಮೇಲೆ ಬಿಸಾಕಿ ಬರ್ತಾ ಇದ್ದೀನಿ. ನಡಿಯಪ್ಪ ಹೋಗೋಣ, ನಡಿಯಪ್ಪ. ಅಮ್ಮ, ನಿಂಗೆ ಏನಾರು ಆದ್ರೆ ಇವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಬೇ, ಸುಮ್ಮನೆ ಬಿಡಂಗಿಲ್ಲ. ಯಪ್ಪ ನಡಿ, ದವಾಖಾನಿಗೆ ಜಲ್ದಿ ಕರ್ಕೊಂಡು ಹೋಗೋನು. ಪಾಪ ಅವ್ವ ಕನ್ನ ತೆಗಿದಂಗೆ ಆಗ್ಯಾಳ. ಏನಾತೋ ಏನೋ, ಏನು ಬಡಿತೋ ಏನೋ, ಜೋರಾಗಿ ದಬ್ಬಿ ಬಿಟ್ಟ, ಬಿದ್ದ ಎಲ್ಲಿ ಬೆಟ್ಟತೈತೋ ಏನೋ. ನಡಿಯಪ್ಪ ನಡಿ. ಅಯ್ಯೋ ಅಯ್ಯೋ ಅಮ್ಮ, ಸಾಯ್ತೀನಿ. ಮಧು, ನಂಗೊಂದು ಮಾತು ಕೊಡು ಮಗಳ, ಒಂದು ಮಾತು ಕೊಡು. ಯವ್ವ, ಈಗ ನಡಿವೆ, ಮೊದಲ ದವಾಖಾನಿಗೆ ಹೋಗೋನು, ಆಮೇಲೆ ಮುಂದಿನ ಮಾತಾಡೋದು, ನಿನ್ನ ಮಾತು ಕೊಡೋದು ಮಾಡ್ತಾನಂತ. ಮೊದಲ ದವಾಖಾನಿಗೆ ಹೋಗೋನು, ನೀನು ಆರಾಮಾಗಬೇಕು ಬೇವ, ನೀನು ಆರಾಮಾಗಬೇಕು. ಮೊದಲು ದವಾಖಾನಿಗೆ ಹೋಗೋನು, ಆಮೇಲೆ ಮಾತಾಡೋಂತ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು. ಕಟ್ಟಿರೋ ತಾಳಿನ ಕಿತ್ತು ನನ್ನ ಮುಖದ ಮೇಲೆ ಬಿಸಾಕುವಷ್ಟು ಧೈರ್ಯ ಬಂದ್ಬಿಟ್ಟತ್ತಲ್ಲ ನಿನಗೆ. ಇನ್ನು ಮುಂದೆ ಹೆಂಗೆ ಜೀವನ ಮಾಡ್ತಿದ್ಯಾ ಅಂತ ನಾನು ನೋಡ್ತೀನಿ. ನನಗೆ ವಾರ್ನಿಂಗ್ ಹಾಕುವಟ್ಟ ದೊಡ್ಡಕ್ಕಾಗಿಬಿಟ್ಟೆ ನೀನು. ಹಾಂ, ಬೇರೆಯವನ್ನ ಮದುವೆ ಆಗ್ತಾನಂತ ನನ್ನ ಮುಂದೆ ಹೇಳ್ತಿದ್ದಿ, ನನ್ನ ಮುಂದೆ ಚಾಲೆಂಜ್ ಮಾಡ್ತಿದ್ದಿ. ಆಗಲಿ, ಇನ್ನು ಯಾವ ಮದುವೆ ಆಗ್ತಾನಂತ ನಾನು ನೋಡ್ತೇನೆ. ಇನ್ನು ಮುಂದೆ ನೀನು ನೆಮ್ಮದಿಯಾಗಿರೋಕೆ ಬಿಡಲ್ಲ, ಈ ವೀರು ಬಿಡಂಗಿಲ್ಲ. ಅಯ್ಯೋ, ಅಲ್ಲಿ ಹೋಗೋರಾಗ ನನ್ನ ಸತ್ರ ಏನು ಮಾಡೋದು ಮಗಳ? ನಾನು ಹೇಳೋದನ್ನ ಕೇಳು, ನನಗೆ ಒಂದು ಮಾತು ಕೊಡು. ನೋಡ್ಬೇಗ, ಬಾಯಿ ಮುಚ್ಕೊಂಡು ನಡಿ. ನಿಂಗೇನಾಗಂಗಿಲ್ಲ, ನಿಂಗೇನಾಗಕ್ಕೂ ನಾನು ಬಿಡಂಗಿಲ್ಲ. ನೀನು ಸುಮ್ಮನೆ ಇರು. ಯಾಕಿಂತ ಪರಿ ಎಲ್ಲ ಸಾಯೋ ಮಾತೆಲ್ಲ ಆಡತ್ತಿದ್ದಿ. ನೀನೇನಾದ್ರು ಸಾಯೋ ಮಾತಾಡಿದ್ರೆ ನಾನು ನಿನ್ನ ಜೊತೆ ಸತ್ತೋಗ್ಬಿಡ್ತಾನೋ ಅಷ್ಟೇ. ಈ ಭೂಮಿ ಮೇಲೆ ಬದುಕಿದ್ದು ಏನು ಮಾಡೋದೈತಿ, ಏನು ಸಾಧಿಸೋದೈತಿ. ಈಗ ನೀನು ಸುಮ್ಮನೆ ಇರಲಿಲ್ಲ ಅಂದ್ರೆ ನಾನು ಏನಾದರೂ ಮಾಡ್ಕೊತಾನೋ ಅಷ್ಟೇ. ಆತು. ಅಯ್ಯೋ ಅಮ್ಮ.